ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ. ನನ್ನ ಮೈಯಾಗೆಷ್ಟು ಪೊಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ. ಶೇಕ್ ಆಗೋಯ್ತ್ಯಾ? ನಾನೇ ಹೀರೋ, ನಾನೇ ಕಿಂಗು, ನಾನೇ ನಂಬರ್ 1 ಅನ್ನೋದು ನಾನು ನೀನು ಡಿಸ್ಕಸ್ ಮಾಡೋದಲ್ಲ, ಜನ ಡಿಸೈಡ್ ಮಾಡೋದಲ್ಲಿ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ನಮಸ್ತೆ ಗೆಳೆಯರೇ, ಎಲ್ಲರಿಗೂ ಸೈಲೆಂಟ್ ಕಿಲ್ಲರ್ ನಿಲೇಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ನಾವು ಇವತ್ತು ಧ್ರುವ ಸರ್ಜಾ ಅವರ ಜೀವನ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ. ಧ್ರುವ ಸರ್ಜಾ ಅವರು ಕನ್ನಡ ಚಿತ್ರರಂಗದ ಜನಪ್ರಿಯ ಆಕ್ಷನ್ ನಟರಲ್ಲಿ ಒಬ್ಬರು. ತಮ್ಮ ಅದ್ಭುತ ದೇಹದಾರ್ಢ್ಯ, ಸ್ಟೈಲಿಶ್ ಅಭಿನಯ, ಭರ್ಜರಿ ಆಕ್ಷನ್ ದೃಶ್ಯಗಳು ಮತ್ತು ಅಭಿಮಾನಿಗಳ ಮೇಲಿನ ಪ್ರೀತಿಯಿಂದ ಅವರು ಕನ್ನಡ ಚಿತ್ರರಂಗದಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿದ್ದಾರೆ. ಕಡಿಮೆ ಸಿನಿಮಾಗಳಲ್ಲೇ ದೊಡ್ಡ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿರುವ ನಟರಲ್ಲಿ ಧ್ರುವ ಸರ್ಜಾ ಪ್ರಮುಖರು. ಧ್ರುವ ಸರ್ಜಾ ಅವರು 6 ಅಕ್ಟೋಬರ್ 1988 ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಅವರು ಪ್ರಸಿದ್ಧ ಸರ್ಜಾ ಕುಟುಂಬದ ಸದಸ್ಯರು. ನಟ ಚಿರಂಜೀವಿ ಸರ್ಜಾ ಅವರ ತಮ್ಮ ಹಾಗೂ ಹಿರಿಯ ನಟ ಅರ್ಜುನ್ ಸರ್ಜಾ ಅವರ ಸೋದರಳಿಯ. ಬಾಲ್ಯದಿಂದಲೇ ಸಿನಿಮಾ ವಾತಾವರಣದಲ್ಲಿ ಬೆಳೆದ ಕಾರಣ ನಟನೆಯ ಮೇಲಿನ ಆಸಕ್ತಿ ಹೆಚ್ಚಾಯಿತು. ಶಿಕ್ಷಣದ ನಂತರ ಅವರು ನಟನೆಯ ಜೊತೆಗೆ ಫಿಟ್ನೆಸ್ ಮತ್ತು ಮಾರ್ಷಲ್ ಆರ್ಟ್ಸ್ ಅಭ್ಯಾಸಕ್ಕೂ ಹೆಚ್ಚಿನ ಗಮನ ನೀಡಿದರು. ಸಿನಿಮಾ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ವರ್ಷಗಳ ಕಾಲ ಶ್ರಮಿಸಿದರು. ಧ್ರುವ ಸರ್ಜಾ ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ ಅದ್ದೂರಿ. ಈ ಚಿತ್ರವು ದೊಡ್ಡ ಯಶಸ್ಸು ಕಂಡು ಅವರನ್ನು ಕನ್ನಡ ಚಿತ್ರರಂಗದ ಭರವಸೆಯ ನಾಯಕನನ್ನಾಗಿ ಪರಿಚಯಿಸಿತು. ಮೊದಲ ಚಿತ್ರದಲ್ಲೇ ಅವರ ಅಭಿನಯ ಮತ್ತು ಆಕ್ಷನ್ ದೃಶ್ಯಗಳು ಮೆಚ್ಚುಗೆ ಪಡೆದವು. ಎರಡನೇ ಸಿನಿಮಾ ಬಹದ್ದೂರ್ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಯಿತು. ಈ ಚಿತ್ರದ ನಂತರ ಧ್ರುವ ಅವರ ಅಭಿಮಾನಿ ಬಳಗ ಮತ್ತಷ್ಟು ವಿಸ್ತರಿಸಿತು. 2017 ರಲ್ಲಿ ತೆರೆಕಂಡ ಭರ್ಜರಿ ಸಿನಿಮಾ ಅವರ ವೃತ್ತಿಜೀವನದ ಮತ್ತೊಂದು ದೊಡ್ಡ ಮೈಲಿಗಲ್ಲಾಯಿತು. ಭರ್ಜರಿ ಆಕ್ಷನ್, ಹಾಡುಗಳು ಮತ್ತು ಕುಟುಂಬ ಕಥೆಯೊಂದಿಗೆ ಈ ಚಿತ್ರ ಯಶಸ್ವಿಯಾಯಿತು. 2021 ರಲ್ಲಿ ಪೊಗರು ಚಿತ್ರಕ್ಕಾಗಿ ಧ್ರುವ ಸರ್ಜಾ ಅವರು ತಮ್ಮ ದೇಹದ ತೂಕ, ಲುಕ್ ಮತ್ತು ಫಿಟ್ನೆಸ್ನಲ್ಲಿ ದೊಡ್ಡ ಬದಲಾವಣೆ ಮಾಡಿಕೊಂಡರು. ಈ ಚಿತ್ರವು ಉತ್ತಮ ಆರಂಭ ಪಡೆದಿದ್ದು ಅವರ ಸಮರ್ಪಣೆಗೆ ಮೆಚ್ಚುಗೆ ವ್ಯಕ್ತವಾಯಿತು. 2024 ರಲ್ಲಿ ಮಾರ್ಟಿನ್ ಚಿತ್ರವು ದೊಡ್ಡ ಮಟ್ಟದಲ್ಲಿ ನಿರ್ಮಾಣಗೊಂಡ ಪ್ಯಾನ್ ಇಂಡಿಯಾ ಸಿನಿಮಾ. ಧ್ರುವ ಸರ್ಜಾ ಅವರ ಆಕ್ಷನ್ ಮತ್ತು ಭಾರೀ ನಿರ್ಮಾಣ ಮೌಲ್ಯಗಳು ಗಮನ ಸೆಳೆದವು. ಆದರೆ ವಿಮರ್ಶಕರಿಂದ ಮಿಶ್ರ ಪ್ರತಿಕ್ರಿಯೆ ದೊರಕಿದರೂ ಅವರ ಪರಿಶ್ರಮ ಮತ್ತು ಆಕ್ಷನ್ ಅಭಿನಯದ ಬಗ್ಗೆ ಪ್ರಶಂಸೆ ವ್ಯಕ್ತವಾಯಿತು. ಹಾಗೇನೆ ಧ್ರುವ ಸರ್ಜಾ ಅವರ ವೈಯಕ್ತಿಕ ಜೀವನವೂ ಕೂಡ ತುಂಬಾ ರೋಚಕವಾಗಿದೆ. ಧ್ರುವ ಸರ್ಜಾ ಅವರು ತಮ್ಮ ದೀರ್ಘಕಾಲದ ಸ್ನೇಹಿತೆ ಪ್ರೇರಣಾ ಶಂಕರ್ ಅವರನ್ನು 2019 ರಲ್ಲಿ ವಿವಾಹವಾದರು. ಈ ಜೋಡಿ ಹಲವು ವರ್ಷಗಳ ಸ್ನೇಹದ ನಂತರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಕುಟುಂಬಕ್ಕೆ ಹೆಚ್ಚಿನ ಮಹತ್ವ ನೀಡುವ ಧ್ರುವ ತಮ್ಮ ಪತ್ನಿ ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವುದನ್ನು ಇಷ್ಟಪಡುತ್ತಾರೆ. ಅವರ ಅಣ್ಣ ಚಿರಂಜೀವಿ ಸರ್ಜಾ ಅವರ ಅಕಾಲಿಕ ನಿಧನ ಧ್ರುವ ಅವರ ಜೀವನದಲ್ಲಿ ಅತ್ಯಂತ ನೋವಿನ ಘಟನೆಯಾಗಿತ್ತು. ಆ ಕಷ್ಟದ ಸಮಯದಲ್ಲೂ ಅವರು ಕುಟುಂಬದ ಬೆಂಬಲವಾಗಿ ನಿಂತರು. ಧ್ರುವ ಸರ್ಜಾ ಅವರ ಯಶಸ್ಸಿನ ಪ್ರಮುಖ ಅಂಶಗಳು ತುಂಬಾ ಪ್ರೇರಣಾದಾಯಕವಾಗಿದೆ. ಕಠಿಣ ಪರಿಶ್ರಮ ಮತ್ತು ಶಿಸ್ತು, ಪ್ರತಿಯೊಂದು ಸಿನಿಮಾಕ್ಕಾಗಿ ದೇಹದಾರ್ಢ್ಯದಲ್ಲಿ ಬದಲಾವಣೆ ತರಲು ಸಿದ್ಧತೆ, ಅಭಿಮಾನಿಗಳೊಂದಿಗೆ ಆತ್ಮೀಯ ಸಂಪರ್ಕ, ಆಕ್ಷನ್ ದೃಶ್ಯಗಳಲ್ಲಿ ಸಂಪೂರ್ಣ ಸಮರ್ಪಣೆ, ಕಡಿಮೆ ಸಿನಿಮಾಗಳಾದರೂ ಗುಣಮಟ್ಟಕ್ಕೆ ಆದ್ಯತೆ ಕೊಡುವುದು. ಧ್ರುವ ಸರ್ಜಾ ಅವರು ಫಿಟ್ನೆಸ್ಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ನಿಯಮಿತ ಜಿಮ್ ವರ್ಕೌಟ್, ಸಮತೋಲನ ಆಹಾರ ಮತ್ತು ಕಠಿಣ ತರಬೇತಿಯ ಮೂಲಕ ತಮ್ಮ ದೇಹವನ್ನು ಸದಾ ಉತ್ತಮ ಸ್ಥಿತಿಯಲ್ಲಿ ಇಡುತ್ತಾರೆ. ಅವರ ಫಿಟ್ನೆಸ್ ಅನೇಕ ಯುವಕರಿಗೆ ಪ್ರೇರಣೆಯಾಗಿದೆ. ಧ್ರುವ ಸರ್ಜಾ ಅವರು ಮೊದಲ ಚಿತ್ರದಿಂದಲೇ ಜನಪ್ರಿಯ ನಾಯಕನಾಗಿ ಗುರುತಿಸಿಕೊಂಡರು. ಕನ್ನಡದ ಪ್ರಮುಖ ಆಕ್ಷನ್ ನಟರಲ್ಲಿ ಒಬ್ಬರಾಗಿದ್ದಾರೆ.
ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಹಲವು ಜನಪ್ರಿಯ ಮತ್ತು ವಾಣಿಜ್ಯ ಯಶಸ್ಸಿನ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಧ್ರುವ ಸರ್ಜಾ ಅವರ ಜೀವನ ನಮಗೆ ಹೇಳುವುದೇನೆಂದರೆ, ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ. ನಿರಂತರ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ಗುರಿಯತ್ತ ಸಮರ್ಪಣೆಯಿಂದ ಕೆಲಸ ಮಾಡಿದರೆ ಕನಸುಗಳನ್ನು ನನಸಾಗಿಸಬಹುದು. ಹೀಗೆ ಸಾಧಾರಣ ಯುವಕನಿಂದ ಕನ್ನಡ ಚಿತ್ರರಂಗದ ಸ್ಟಾರ್ ಹೀರೋ ಆಗಿ ಬೆಳೆದ ಧ್ರುವ ಸರ್ಜಾ ಅವರ ಜೀವನ ಪಯಣ ಹೇಗಿತ್ತು? ಅವರ ಕುಟುಂಬ, ಸಿನಿಮಾ ರಂಗದ ಏರಿಳಿತಗಳು, ವೈಯಕ್ತಿಕ ಜೀವನ, ಫಿಟ್ನೆಸ್ ರಹಸ್ಯಗಳು ಮತ್ತು ಯಶಸ್ಸಿನ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ. ಇಂತಹ ಇನ್ನಷ್ಟು ಜೀವನ ಚರಿತ್ರೆಗಳಿಗಾಗಿ ನಮ್ಮ ಸೈಲೆಂಟ್ ಕಿಲ್ಲರ್ ನೀಲೇಶ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿರುವಂತಹ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಗೆಳೆಯರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದ ಬಗ್ಗೆ ಚರ್ಚಿಸೋಣ. ಅಲ್ಲಿವರೆಗೂ ನಮಸ್ಕಾರ. ನಂಗೆ ಯಾರೂ ಇಲ್ಲ, ಬಕೆಟ ಹಿಡಿಯೋರ್ನೆಲ್ಲ ಸೈಡ್ ಇಟ್ಟು ಒಯ್ತಾ ಇರ್ಲ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಅಡ್ರೆಸ್ ತಿಳ್ಕೊಂಡ್ ಸರ್ವಿಸ್ ಮಾಡೋದಿಕ್ಕೆ ಕೊರಿಯರ್ ಹುಡ್ಗ ಅನ್ಕೊಂಡನ. ಫೈಟರ್ ಓಡಾದ್ರೆ ಯಾವನು ಅಡ್ರೆಸ್ ಇರಲ್ಲ. ಹೋಗಿ ಅವನ್ಗೆ ನನ್ನ ಅಡ್ರೆಸ್ ಹೇಳು. ಅವ್ನ್ ಮಾಡ್ತಿರೋದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂರೋದಕ್ಕೆ ಆ ಶಿವನ್ ಮುಂದೆ ಕೂತಿರೋ ನಂದಿ ಅಲ್ಲ, ಆ ದುರ್ಗಿನ ಹೊತ್ಕೊಂಡು ತಿರ್ಗಾಡೋ ಸಿಂಹ ನಾನು ಅಂತ ಹೇಳು.